ಕಾರ್ಯಕ್ರಮ ಮಾಡತ್ತೀರಿ ಸರ್. ಮೂಡಲ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಅಂತೀವಿ. ಏನೇನು ವಿಶೇಷತೆ ಏನು ಸರ್? ಇದು ಕಾರ್ಯಕ್ರಮ ನಮ್ಮ ಎಲ್ಲ ಶಿಷ್ಯರು. ಹಾಂ ಸರ್. ಇಲ್ಲಿ ನಾ 36 ವರ್ಷ ಸರ್ವಿಸ್ ಮಾಡಿ ಅಂದ್ರೆ ರಾಯಿ ಸೈನ್ಸ್ ಪದವಿಪೂರ್ವ ಮಹಾವಿದ್ಯಾಲಯ RVR ಸ್ಕೂಲ್ ಸರ್. ಹ್ಞೂ. ನನ್ನ ಹೆಸರು ಪೂರ್ಣಂದ್ರೆ ಶಿವಾನಂದ ಬಸಲಿಂಗಪ್ಪ ಬೆಳಕೊಡು. ಓಕೆ ಸರ್. ಮೂಡಲಿ ನಂಬರ್ ಇಲ್ಲಿ 75ನೇ ಬಂಟ್ರಿ ಅಣ್ಣವ್ರ ಕಾಲೇಜ್ದಾಗ. ನಂತರ ಇಲ್ಲಿ ನಮ್ಮ ವಿದ್ಯಾರ್ಥಿಗಳ ಒಳಗೆ ಭಾಳ ಐತ್ರಿ. ಹಾಂ ಸರ್. ಅಗದಿ ಆಪ್ತ, ಯಾಕಂದ್ರೆ ಅವ್ರಿಗೆ ನಮ್ಗೆ ಬಹಳ ಒಂದು ಆತ್ಮೀಯ ಒಡನಾಟ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ. ನಂತರ ಸ್ನೇಹಿತರು ಒಂದು ಬಳಗ ಇದ್ರು ನಮ್ಗೆಲ್ಲ. ಹಿಂಗೆಲ್ಲರೂ ಕೂಡಿ ಏನಾಯ್ತು ಅಂದ್ರೆ ನನಗೆ 75 ವರ್ಷ ನಡೆದವ್ರಿ. 6 ತಿಂಗಳಿಗೆ ಮುಗಿತಾವ. 75 ವರ್ಷ. 75 ಮುಗಿತಾವ 6 ತಿಂಗಳಿಗೆ. ನಂತರ ಈಗಾಗಲೇ ಮದುವೆಗೂ 51ನೇ ವರ್ಷ ಶುರು ಆಯ್ತು. ಅದಕ್ಕೆ ಇವರೆಲ್ಲರೂ ಏನು ವಿಚಾರ ಮಾಡಿದಂದ್ರೆ ಒಂದು ಮದುವೆ ಸ್ವರ್ಣ ಮಹೋತ್ಸವ ಮಾಡೋಣ, ನಂತರ ನಿಮ್ಮ ಅಮೃತ ಮಹೋತ್ಸವ ಮಾಡೋಣ. ನಾವೆಲ್ಲ ನಿಮ್ಮ ಅಭಿಮಾನಿಗಳು, ನಿಮ್ಮ ಶಿಷ್ಯರು, ನಿಮ್ಮ ಪ್ರೀತಿ ಒಡನಾಟದ ಬಗ್ಗೆ ನಾವೆಲ್ಲ ಬರಿತೀವಿ ಲೇಖನಗಳನ್ನು ಅಂತ ಹೇಳಿ ಎಲ್ಲರೂ ಕೂಡಿ ಒಂದು 5 ಜನ ಸಂಪಾದಕರಾದರು. ನಂತರ ಎಲ್ಲ ವಿದ್ಯಾರ್ಥಿಗಳು ಸ್ನೇಹಿತರು ಲೇಖನ ಬರೆದರು. ಅದ ಗ್ರಂಥ ಈ ಇಷ್ಟಾಗ ಬರ್ತೈತೆ. ಅವರು ನಾಳೆ ಅದು ಬಿಡುಗಡೆ ಆಗ್ತದೆ. ಅದಕ್ಕೆ ಹೆಸರು ಮೂಡಲ್ ಅಂತ ಇಟ್ರು. ಅದು ಯಾಕೆ ಇಟ್ರು ಅಂದ್ರೆ ನಮ್ಮ ಊರ ಹೆಸರು ಮೂಡಲ, ಮೂಡಲಿಗೆ. ಮೂಡಲನ್ನು ಅಂದ್ರೆ ಒಂದು ಮುಂಜಾನೆ ಸೂರ್ಯ ಉದಯ ಅಂತ. ಅದಕ್ಕಾಗಿ ಅವ್ರಿಗೆಲ್ಲ ಏನಾಯ್ತು ಅಂದ್ರೆ ಮೂಡಲ ಹೆಸರನ್ನ ಎಲ್ಲರೂ ಕೂಡಿ ಆಯ್ಕೆ ಮಾಡಿದ್ರು. ಹೀಗಾಗಿ ನಾವು ಮಾಡಾಯ್ತಲ್ಲ, ಇವರೆಲ್ಲ ನಮ್ಮ ವಿದ್ಯಾರ್ಥಿಗಳೊಳಗ, ನಮ್ಮ ಶಿಷ್ಯರದ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಸಹಕಾರದಿಂದ ಇದೊಂದು ರೀತಿ ಮಾಡೋಣ ಅಂತ ಹೇಳಿ. ಯಾಕಂದ್ರೆ ಅಷ್ಟೊಂದು ಆತ್ಮೀಯತೆಯಿಂದ ವಿದ್ಯಾರ್ಥಿಗಳ ಜೊತೆ ಇರ್ತೀನಿ. ಅದ್ರಾಗ ಹಿಂದುಳಿದ ವಿದ್ಯಾರ್ಥಿಗಳ ಬಗ್ಗೆ ನಮ್ಗೆ ಸ್ವಲ್ಪ ಬಹಳ ಕಾಳಜಿ ಇರ್ತಿತ್ತು. ಈ ರೀತಿ ಇವರೆಲ್ಲರೂ ಮಾಡೋದು. ಇಲ್ಲಿವರೆಗೆ ನೀವು ಎಷ್ಟು ಬುಕ್ಸ್ ಬರ್ತೀರಿ ಸರ್? ಈಗ ನಾ ಒಬ್ಬ ಬೆಳಕಿಂತ ನಾ ಏನ್ ಮಾಡಿದ್ನಿ ಅಂದ್ರೆ 1980ರಾಗ ಒಂದು ಸಂಘರ್ಷ ಸಾಹಿತ್ಯ ಕೂಟತ್ತಾಗ ಒಂದು ಸಂಸ್ಥೆಯನ್ನ, ಅಂದ್ರೆ ಒಂದು ಪ್ರಕಾಶನ ಸಂಸ್ಥೆಯನ್ನು ಸ್ಥಾಪಿಸಿದೆ. ಅದಕ್ಕಿಂತ ಮೊದಲು ನಾ ಬೆಳಿತಾ ಇದ್ನೆ. ಅವಾಗ ಏನ್ ಮಾಡಿದ್ನಿ ಅಂದ್ರ ಬೇರೆ ಬೇರೆ ಲೇಖಕರನ್ನು, ಯುವ ಪ್ರತಿಭೆಗಳನ್ನು ಬೆಳಕಿ ತರೋದು ನನ್ನ ಮುಖ್ಯ ಉದ್ದೇಶ ಆಗಿದೆ. ಅದಕ್ಕೆ 1986 ಏನಾಯ್ತು ಅಂದ್ರ ಒಂದು ಪಂಜು ಮತ್ತು ಪರಾಗ ಅನ್ನೋ ಒಂದು ಕವನ ಸಂಕಲನ ರಾಯಬಾಗ್ ತಾಲೂಕಿನ ಪ್ರಾಥಮಿಕ ಕಾಲೇಜ್ ಕವನ ಸಂಕಲನ 55 ಮಂದಿ ಕವಿಗಳನ್ನ ನಾ ಗುರುತಿಸಿನಿ. ಅವ್ರು ಹೇಗ ಬರಲಿ ಅವನು ತಿದ್ದಿ ತೀಡಿ ಅದ್ರಾಗ ಸದ್ಯ ಇಲ್ಲೂ ಕೂಡ ಎಲ್ಲಾರು ಬರೆದವ್ರ ಆ ರೀತಿ ಅಂತಂದು. ನಂತರ ಅದು ಕರ್ನಾಟಕ ಗೆಜೆಟೆಡ್ದಾಗ ಅದು ದಾಖಲೆ ಆಯ್ತು. ಅದು 1986ರಾಗಿಂದ. ಅದು ಪಂಜು ಮತ್ತು ಪರಾಗ. ಪಂಜು ಅಂದ್ರೆ ಹೋರಾಟದ ಸಂಕೇತ, ಪರಾಗ ಅಂದ್ರೆ ಪ್ರೀತಿಯ ಸಂಕೇತ. ಅಂದ್ರೆ ಬದುಕಿ ಎರಡು ಬೇಕು. ಅದಕ್ಕಾಗಿ ಆ ಹೆಸರನ್ನ ಆಯ್ಕೆ ಮಾಡ್ಕೊಂಡಿದ್ದೆ. ಅದಕ್ಕಾಗಿ ಇವಷ್ಟೇ ಅಲ್ಲದೆ ಮತ್ತು ಕಥಾ ಸಂಕಲನ, ಕವನ ಸಂಕಲನ ಬೇರೆ ಬೇರೆ ಇಲ್ಲಿಯವರಷ್ಟಲ್ಲ, ಧಾರವಾಡ, ಬಿಜಾಪುರ, ಬೆಳಗಾವಿ ಎಲ್ಲ ಜಿಲ್ಲೆ ದೊಡ್ಡ ದೊಡ್ಡ ಲೇಖಕರು ಅಂತವ್ರು. ಅವ್ರ ಕಥೆಗಳನ್ನ, ಕವನಗಳನ್ನು ಕೂಡ ನಾನು ಪ್ರಕಟಿಸಿನಿ. ಇನ್ನು ನನ್ನ ವೈಯಕ್ತಿಕ ಹೇಳ್ಬೇಕಂತಂದ್ರೆ ನಾನು ಬಹಳಷ್ಟು ಕಥೆ ಮಾಡಿಲ್ಲ. ಬಹಳಷ್ಟು ಬರೋದು ಜೋಳು ಬರೋದಕ್ಕಿಂತ ಒಂದ್ ಸ್ವಲ್ಪ ಇದನ್ನು ಕೂಡ ಒಂದು ಒಳ್ಳೆ ಇವು ಬೇಕಂತ ಹೇಳಿದ 4 ಕವನ ಸಂಕಲನ ಇದಾವ. ಒಂದು ತುಮಲ, 2ನೇದು ಮೆಟ್ಟು, ನಂತರ 3ನೇದು ಚುಟುಕು ಸಂಕಲನ ಐತಿ, ಅದು ನಿನ್ನ ಕಣ್ಣ ಬೆಳಕಿನಲ್ಲಿ. ಇನ್ನು 4ನೇದು ಅಂದ್ರೆ ಕನಸು ಕಾಯುವ ಹಾದಿ. ಇವು 4 ನನ್ನ ಸ್ವಂತ ಕವನ ಸಂಕಲನ. ನಂತರ ಯಜ್ಞ ಪಶು ಅಂತ ಒಂದು ಕಾದಂಬರಿ ಬೆಳೆದ್ನೆ 90. ಅದು ಒಂದ್ ರೀತಿ ಸೆಕ್ಸ್ಗೆ ಸಂಬಂಧ ಇದ್ದಂಥದ್ದಿತ್ತು. ಅದು ಒಳ್ಳೆಯ ಒಂದು ಸಮಾಜಕ್ಕೆ ಒಳ್ಳೆಯ ಒಂದು ಆಶಯವನ್ನು ಕೊಡ್ಲಿ ಅಂತ ಆ ಕಾದಂಬರಿಯನ್ನು ಬರೆದಾಗ ಅದು ಬಹಳ ಚರ್ಚೆಗೆ ಒಳಗಾದಂತ ಕಾದಂಬರಿ ಅದು. ಅದಾದ ನಂತರ ಅದಕ್ಕಿಂತ ಮೊದಲ ಕೆಂಪು ನೆರಳು ಅಂತ ಒಂದು ಕಥಾ ಸಂಕಲನ ಮಾಡಿದ್ವಿ. ಕೆಂಪು ನೆರಳನ್ನ ಅಲ್ಲಿ ತೋರಿಸ್ತಾ ಇದೆ. ಕೆಂಪು ಅನ್ನೋದ್ರೆ ಒಂದು ಕ್ರಾಂತಿಯ ಸಂಕೇತ. ಇಷ್ಟ ನಾವು ಬರೆದಿನಿ. ಆದ್ರೆ ಹೆಚ್ಚಾಗಿ ಬೇರೆ ಬೇರೆ ಲೇಖಕರ ನಾ ಬಹಳಷ್ಟು ಒಂದು ಪ್ರಯತ್ನ ಮಾಡಿದ್ವಿ. ನಾಳೆ ಏನ್ ಕಾರ್ಯಕ್ರಮ ಮಾಡತ್ತಿಲ್ಲ ಸರ್? ನಾಳೆ ಕಾರ್ಯಕ್ರಮದೊಳಗ ಯಾರ್ಯಾರ ಬಗ್ಗೆ ಆಗ್ತಾ ಇದ್ದಾರೆ? ಈಗ ಅಲ್ಲಿ ಈ ಬಹಳಷ್ಟು ಸಂಘಟನೆಗಳನ್ನ ನಾವು ತಗೊಂಡ್ರಿ. ಯಾವಾಗಲೂ ನಾ ಒಬ್ಬ ಹಿಂಗತ್ತಿಲ್ಲ. ಇಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ರಾಯಬಾಗ್, ನಂತರ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ರಾಯಬಾಗ್, ನಂತರ ದಲಿತ ಸಂಘಟನೆಗಳ ಒಕ್ಕೂಟ ರಾಯಬಾಗ್, ನಂತರ ಕಾರ್ಯನಿರತ ಪತ್ರಕರ್ತರ ಸಂಘ ರಾಯಬಾಗ್, ಚುಟುಕು ಸಾಹಿತ್ಯ ಪರಿಷತ್ ರಾಯಬಾಗ್, ನಂತರ ಪಗು ಹೊಳಕಟ್ಟಿ ರಾಷ್ಟ್ರೀಯ ಪ್ರತಿಷ್ಠಾನ ನಗರದವರು ಅದು.
ನಂತರ ಇಲ್ಲೊಂದು ಮಹಿಳಾ ಕೌಮುದಿ ಗುರುಕುಲ ಅಂತ ಒಂದೈತೆ ಅವರು. ನಂತರ ಡಾಕ್ಟರ್ ಬಾಬುರಾವ್ ನಡೋಣಿ ರಾಷ್ಟ್ರೀಯ ಪ್ರತಿಷ್ಠಾನ ರಾಯಬಾಗ್. ನಂತರ ಅಪ್ಪ ಸಾಹೇಬ್ ಅಲಿಬದಿ ಅಥನವರು ಕೂಡ ನಮ್ಗೆ ಭಾಳ ಇಲ್ಲೇ ರಾಯಬಾಗ್ ಇದ್ದವರು, ಅವ್ರದ್ದು ಸಂಘಟನೆ ಐತಿ. ನಂತರ ಕರ್ನಾಟಕ ಸೌರ ಸಂಘ ಅಂತ ಒಂದಿತ್ತು ಐತಿ ಅನ್ನೋದು ಅವರು. ನಂತರ ಕೊನೆಯದಾಗಿ ನನ್ನ ಸಂಘರ್ಷ ಆಯ್ತು ಕೂಡ ಎಲ್ಲ ಸದಸ್ಯರನ್ನು ಕೂಡ್ಕೊಂಡು ಎಲ್ಲರೂ ಮಾಡಾಕ್ತಾರೆ. ಇದು ಒಬ್ರು ಮಾಡೋ ಕೆಲಸನಲ್ಲ. ಆ ರೀತಿ ನಮ್ಮ ವಿದ್ಯಾರ್ಥಿಗಳು ಎಂತ ಪ್ರೀತಿ ಅಭಿಮಾನ ತೋರಿಸ್ತಾರಲ್ಲ ಅದಕ್ಕೆ ನನಗೆ ಹೇಳಕ್ ಸಾಧ್ಯ ಆಗಿಲ್ಲ. ಇದಕ್ಕಾಗಿ ನಮ್ಮ ಊರಾಗ ನಾ ಹೋಗೋದಕ್ಕಿಂತ ರಿಟೈರ್ಡ್ ಆದ್ರೂ ನಾ ರಾಯಬಾಗ ಕಾರ್ಯಕ್ಷೇತ್ರ ಇಲ್ಲೇ ಆಗಲಿ ಅಂತ ನನ್ನ ಆಶಯ. ಈ ಗೆಸ್ಟ್ಗಳು ಯಾರನ್ನ ಕರ್ಸತ್ತೀರಿ ಸರ್? ಈಗ ಗೆಸ್ಟ್ ಅಂದ್ರ ನಮ್ಮ ಗೆಳೆಯರು ಚಂದ್ರಶೇಖರ್ ಅಕ್ಕಿ ಅವರು, ಗೋಕಾಕದವರು, ಮೊದಲಿಂದ ಒಡನಾಟಿಗಳು. ನಂತರ ಬಾಲ್ಕೃಷ್ಣ ಜಂಬಿಯತ್ ನಮ್ಮ ಪ್ರಿನ್ಸಿಪಾಲ್ ಆಗಿದೆ ಇಲ್ಲೇ ಆರೋಗ್ಯ ಅವರು. ನಂತರ ಅಲ್ಲೇ ಬಾಳಪ್ಪನವ್ರ ಮೇಡಮ್ ಅವರು. ನಂತರ ನಮ್ಮ ಆರ್ ಮಠಬಸರ್ ಶರಣ ಚೇತನ ಶರಣ ವಿಚಾರವಾಹಿನಿ ಸಂಘಟನೆ ಅವರು. ಇವು ನಂತರ ಇವ ಜೊತೆಗೆ ಬಹಳಷ್ಟು ಇದಕ್ಕೆ ಬಹಳ ಒಂದು ಪ್ರೋತ್ಸಾಹ ಕೊಟ್ಟು ಮಾಡೋಣ ಬಹಳ ಗಟ್ಟಿದ್ದಾರೆ. ಅಂದ್ರೆ ಈಗ ಜೈನ್ ಕಾಲೇಜ್ ಬೆಳಗಾವದಾಗ KN ದೊಡ್ಡಮನೆ ಇರ್ತಾರ, ದೊಡ್ಡಮನೆ ಅವ್ರು ಬಹಳ ಮುತುವರ್ಜಿ ವಹಿಸಿ. ಯಾಕಂದ್ರೆ ನನ್ನ ಶಿಷ್ಯರು ಅವ್ರು ಅವನು ತೋರಿಸ್ತಾ ಇದ್ರು, ನಾ ತಿರ್ತಾ ಇದ್ನಿ, ಬರಿತಾ ಇದ್ರು. ಅಲ್ಲಿ ಅವರ ಈಗ ಕನ್ನಡ ಉಪನ್ಯಾಸಕರಾಗ್ಯಾರು. ಅವ್ರು ಕೂಡ ಬಹಳ ಇದಕ್ಕೊಂದು ಇದನ್ನ ತೋರಿಸ್ರು. ಬ್ಯಾಡ್ ಬಿಡ್ರಿ ಯಾಕೆ ಸುಮ್ಮ ಇದ ತನ್ನಿ, ಇಲ್ಲ ಸರ ಇದೊಂದು ದಾಖಲೆ ಮಾಡೋದು ನಾವು ಎಲ್ಲ ನೀವು ಒಟ್ಟು ನೀವು ಅಂತ ಸಾಕತ್ತಂತ KN ದೊಡ್ಡಮನೆಯವರು ಕೂಡ. ಇದ್ರ ಜೊತೆಗೆ ನಮ್ಮ ಅವಳೆ ಕುಮಾರ್ ಅವರು, ಸಾಕಷ್ಟು ಜನ, ಸಾಗರ್ ಜಂಡನ್ ಅವರ, ನಂತರ ಶ್ರೀಶೈಲ ಹೊಸೂರು ನಮ್ಮ ಹಾಸ್ಪಿಟಲ್ದವರ, ನಂತರ ಬಸವರಾಜ ಕಾಂಬ್ಳೆ, ನಂತರ ಹಿಂಗ ಸಾಕಷ್ಟು ಜನ ಅದ. ನಂತರ ವಿರೂಪಾಕ್ಷ ಮಾತಾಡ್ ಅಂತ ಹೇಳಿ ಈ ಸಾಕಷ್ಟು ಜನ ನಮ್ಮ ಎಲ್ಲ. ನಂತರ ಸುಖದೇವ್ ಕಾಂಬ್ಳೆ, ನಂತರ ರವೀಂದ್ರ ಪಾಟೀಲ್ ಆರೋಗ್ಯರವರು, ಈ ಎಲ್ಲರೂ ಕೂಡಿ ಒಂದ್ ರೀತಿ ಎಲ್ಲರೂ ಕೂಡಿ ಎಲ್ಲರದು ಕಾರ್ಯಕ್ರಮ ಅದ. ಇದೆಲ್ಲರೂ ಅಭಿನಂದನೆ ಇದೆ. ನನ್ನ ಅಭಿನಂದನೆ ಅಂತ ತಿಳ್ಕೊಂಡಿಲ್ಲ. ಇದೇನು ಕಾರ್ಯಕ್ರಮ ಇಲ್ಲ, ನನ್ನ ಅಭಿನಂದನೆ ಅಲ್ಲ. ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಪ್ರೀತಿ, ನನ್ನ ಹಿತೈಷಿಗಳು, ಅಭಿಮಾನಿಗಳು, ಅವ್ರ ಅಭಿನಂದನೆ, ಎಲ್ಲರಿಗೂ ಅಭಿನಂದನೆ ಇದೆ. ಅದಕ್ಕಾಗಿ ಎಲ್ಲರೂ ನಾಳೆ ಎಲ್ಲರೂ ಸೇರ್ತಾರೋ. ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ನಡೆಸೋ ತಯಾರಿ ಕೂಡ ಬಹಳಷ್ಟು ಜೋರಿನಿಂದ ನಡೆಸ್ಯಾರ. ಇದು ನಮ್ಮ ಮದುವೆ ಈ ರೀತಿ ಆಗಿರಲಿಲ್ಲ, ನಮ್ಮ ಮಗನ ಮದುವೆ ಕೂಡ ಆಗಿರಲಿಲ್ಲ. ಅಷ್ಟೊಂದು ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ತಿಳಿದು ಆ ರೀತಿ ಅವರ ಅದ. ಚಲೋ ಆಯ್ತು ಬಿಡ್ರಿ. ನಮ್ಮ ಪುನೀತ್ ವಾಸ್ತವಿಕ ಕನ್ನಡ ನ್ಯೂಸ್ ಚಾನೆಲ್ ವಾಹಿನಿ ಬದಲು ಏನು ಹೇಳಕ್ಕೆ ಇಷ್ಟ? ಈಗ ಇಂಥವು ಈಗ ಬಿರಡಿ ಒಂದಾಯ್ತು, ಅಮರ ವಾಹಿನಿ ನಿಮ್ಮದು ಒಂದು. ಈ ರೀತಿ ನಮ್ಮಲ್ಲಿ ಈ ವಾಹಿನಿಗಳು ಅದು ಅಂದ್ರೆ ಹಳ್ಳಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಜನರಿಗೆ ಕೊಡ್ತಾ ಇರ್ತಾರೆ. ಯಾಕಂದ್ರೆ ಒಂದು ಕಾಲ ಇತ್ತು ಹಿಂಗಿತ್ಲ, ನಾವು ಎಂತೆಂಥ ಕಾರ್ಯಕ್ರಮ ಮಾಡಿದ್ವಿ, ಬೆಳಂದ ಕೂಡ ಹಾಕಿರ್ಲಿಲ್ಲ. ಯಾಕಂದ್ರೆ ನಾವು ಹೆಚ್ಚು ಕಡಿಮೆ 75 ದಿನ ನಾವು ಕಾರ್ಯಕ್ರಮ ಮಾಡ್ಕೋತಿದ್ವಿ, ಸಾಹಿತ್ಯಿಕ ಕಾರ್ಯಕ್ರಮಗಳನ್ನ. ಆದ್ರೆ ಪೇಪರ್ದಾಗ ಬರ್ತಿರಲಿಲ್ಲ, ಬಹಳಷ್ಟು ಗುದ್ದಾಡಿದಾಗ ಒಂದಿಷ್ಟು ಎಲ್ಲೋ ನ್ಯೂಸ್ ಬರ್ತಾ ಇತ್ತು, ಒಂದು ಸ್ವಲ್ಪ. ಅದು ಆ ರೀತಿ ನಮ್ಮ ಹಳ್ಳಿಗಳ ಪರಿಸ್ಥಿತಿ ಇತ್ತು. ಆದ್ರೆ ಅದು ಹೋಗಿಂದ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಆದಾಗ ನಮ್ಗೆ ಎಲ್ಲೆಲ್ಲ ಪ್ರಚಾರ ಆಗ್ತದೆ. ಈ ವಾಹಿನಿಗಳು ಬಹಳ ಅವಶ್ಯಕತೆ ಅದಾವ. ಈ ವಾಹಿನಿಗಳಿಂದ ಜನರಿಗೆ ಒಂದ್ ಸ್ವಲ್ಪ ಅಂದ್ರೆ ಪೇಪರ್ದಲ್ಲಿ ಒಂದ್ ಸ್ವಲ್ಪ ನ್ಯೂಸ್ ಬರ್ಬೋದು, ಆದ್ರೆ ನಮ್ಮ ಮಾತುಗಳಿಂದ ಜನರಿಗೆ ನಮ್ಮ ಮನಸ್ಸಿನಾಗ ಏನೈತೆ ಅನ್ನೋದು ಏನದು ಗೊತ್ತಾಗ್ತದೆ. ಅದಕ್ಕೆ ನೀವು ಮಾಡಕ್ಕೆ ಕೆಲಸ ಒಳ್ಳೇದಾಯ್ತದೆ. ಆದ್ರೆ ಹಿಂದೇನಾಗಿತ್ತು ಅಂದ್ರೆ ಇಲ್ಲಿ ನನಗೆ ಸಂತೋಷ ಅಂದ್ರೆ ಏನಂದ್ರ, ಈಗ 10-12 ಜನ ಪತ್ರ ಕಳ್ತಾರೆ ಸರ್. ಒಂದು ಅಭಿಮಾನ ಸಂಗತಿ ಅಂದ್ರೆ ಎಲ್ಲರೂ ನನ್ನ ವಿದ್ಯಾರ್ಥಿಗಳು, ಅಷ್ಟು ಎಲ್ಲರೂ ನನ್ನ ವಿದ್ಯಾರ್ಥಿಗಳಲ್ಲ. ಅದಕ್ಕೊಂದು ರೀತಿ ನನಗೆ ಬಹಳ ಸಂತೋಷ ಕಾಣಿಸ್ತಾ ಇತ್ತು. ಓಕೆ, ಥ್ಯಾಂಕ್ ಯು ಸರ್. ಇಷ್ಟು ಹೇಳಿ ಎಲ್ಲರಿಗೂ ನಾಳೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬರ್ರಿ ಅಂತ ಹೇಳಿ ಹಾರೈಸ್ತೇವೆ. ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತರ್ಬೇಕಂತ ಆಶಿಸ್ತೇವೆ.